ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ದಿನಾಂಕ 1 ಫೆಬ್ರವರಿ 2025ಕ್ಕೆ ಮೆಕ್ಕೆಜೋಳ ರೇಟು ಎಷ್ಟು ನಡೆದಿದೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಮೊದಲಾಗಿ ಜೋಳ ಬೆಲೆಗಳನ್ನು ನೋಡ್ತಿದ್ದೀವಿ. ದಿನಾಂಕ 1 ಫೆಬ್ರವರಿ 2025 ಜೋಳ ಹೈಬ್ರಿಡ್ ವೆರೈಟಿ ರಾಮದುರ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 20,079 ರೂಪಾಯಿ ರೇಟಿನದಿದೆ. ಮಧ್ಯಸ್ಥ ಬೆಲೆ ಸಹ 2,079 ಇದೆ. ಇನ್ನು ಮುಂಗಾರು ವೆರೈಟಿ ಜೋಳ ಅಗಿರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ 2,150 ರೂಪಾಯಿ ರೇಟಿನದು ನಡೆದಿದೆ. ಇತರೆ ವೆರೈಟಿ ಜೋಳ ಮಾನ್ವಿ ಮಾರುಕಟ್ಟೆಯಲ್ಲಿ 2,130 ರೂಪಾಯಿ ರೇಟಿದೆ. ಮೆಕ್ಕೆಜೋಳ ಬೆಲೆಗಳ ವಿವರಣೆ. ಇತರೆ ವೆರೈಟಿ ಮೆಕ್ಕೆಜೋಳ ಮಾನ್ವಿ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2,475 ರೂಪಾಯಿ ರೇಟ್ ನಡೆದಿದೆ. ಮೆಕ್ಕೆಜೋಳ ಹೈಬ್ರಿಡ್ ಮತ್ತು ಸ್ಥಳೀಯ ವೆರೈಟಿ ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 2,175, ಮಧ್ಯಸ್ಥ ಬೆಲೆ 2,166. ಇನ್ನು ರಾಮದುರ್ಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ 2,201 ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2,161. ನರಗುಂದ ಮಾರುಕಟ್ಟೆಯಲ್ಲಿ 5,131 ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಹೆಚ್ಚಿನ ಬೆಲೆ 2,390, ಮಧ್ಯಸ್ಥ ಬೆಲೆ 2,300. ಹಾಂಗಲ್ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ 3,649 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2,300, ಮಧ್ಯಸ್ಥ ಬೆಲೆ 2,200. ಹಾವೇರಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ 5,389 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2,280, ಮಧ್ಯಸ್ಥ ಬೆಲೆ 2,250. ಹತ್ತಿ ಬೆಲೆಗಳ ವಿವರಣೆ. ನರಗುಂದ ಮಾರುಕಟ್ಟೆಯಲ್ಲಿ ದಿನಾಂಕ 1 ಫೆಬ್ರವರಿ 2025ಕ್ಕೆ BT ವೆರೈಟಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ 6,700ರಿಂದ ಹೆಚ್ಚಿನ ಬೆಲೆ 6,900 ರೂಪಾಯಿ ಗರಿಷ್ಠವಾಗಿ ರೇಟ್ ನಡೆದಿದೆ. ಇದಿಷ್ಟು ದಿನಾಂಕ 1 ಫೆಬ್ರವರಿ 2025 ಕರ್ನಾಟಕ ಕೃಷಿ ಮಾರುಕಟ್ಟೆಯ ಸಂಬಂಧಿಸಿದ ಹತ್ತಿ ಮತ್ತು ಜೋಳ, ಮೆಕ್ಕೆಜೋಳ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.